ರಾಜೀವ್ ವಿರುದ್ಧ ಶಿಡ್ಲಘಟ್ಟ ಟೌನ್ ಠಾಣೆಯಲ್ಲಿ ದೂರು ದಾಖಲಾಯಿತು. ಬಿಎನ್ಎಸ್ ಕಾಯ್ದೆಯ ಪ್ರಕಾರ ರಾಜೀವ್ ವಿರುದ್ಧ ಎಫ್ಐಆರ್ ಆಯಿತು. ಧಮ್ಕಿ ವೀರನ ವಿರುದ್ಧ ಅತ್ಯಂತ ಸುಲಭದ ಸೆಕ್ಷನ್ಗಳನ್ನು ದಾಖಲು ಮಾಡಲಾಗಿದೆ. ಈತ ಈ ಸೆಕ್ಷನ್ಗಳ ಅಡಿಯಲ್ಲಿ ಸುಲಭವಾಗಿ ಜಾಮೀನನ್ನ ಪಡೆಯಬಹುದು. ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಲಾಗಿದೆ? ಬಿಎನ್ಎಸ್ 132ನೇ ಸೆಕ್ಷನ್. ಈ ಸೆಕ್ಷನ್ ಏನ್ ಹೇಳುತ್ತೆ? ಸರ್ಕಾರಿ ಅಧಿಕಾರಿಯ ಕೆಲಸಕ್ಕೆ ಅಡ್ಡಿಪಡಿಸುವುದು. ಈ ಕಾಯ್ದೆಯ ಅಡಿಯಲ್ಲಿ 2 ವರ್ಷಗಳ ಜೈಲು ಶಿಕ್ಷೆಯನ್ನ ನೀಡಬಹುದು. ಇನ್ನ ಬಿಎನ್ಎಸ್ 224ನೇ ಸೆಕ್ಷನ್. ಈ ಸೆಕ್ಷನ್ ಏನ್ ಹೇಳುತ್ತೆ? ಅಧಿಕಾರಿಗೆ ಕೆಲಸ ಮಾಡದಂತೆ ಬೆದರಿಕೆ ಹಾಕೋದು. ಇನ್ನ ಈ ಸೆಕ್ಷನ್ನ ಅಡಿಯಲ್ಲೂ ಕೂಡ 2 ವರ್ಷ ಜೈಲು ಶಿಕ್ಷೆ. ಬಿಎನ್ಎಸ್ 352 ಸಮಾಜದಲ್ಲಿ ಶಾಂತಿ ಭಂಗಕ್ಕೆ ಪ್ರಚೋದನೆಯನ್ನ ನೀಡುವಂತಹ ಕೆಲಸ. ಈ ಕಾಯ್ದೆಯ ಅಡಿಯಲ್ಲೂ 2 ವರ್ಷ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಕೆಲಸ ಆಗುತ್ತೆ. ಇನ್ನ ಬಿಎನ್ಎಸ್ 351 ಸಬ್ ಕ್ಲಾಸ್ 3 ಖಾಸಗಿ ವ್ಯಕ್ತಿಗೆ ಜೀವ ಬೆದರಿಕೆಯನ್ನ ಹಾಕುವುದು. ಈ ಸೆಕ್ಷನ್ ಅಡಿ ಸುಲಭಕ್ಕೆ ಜಾಮೀನು ಪಡಿಬಹುದು. ಅಪ್ಲೈ ಆಗಿರುವಂತಹ ಸೆಕ್ಷನ್ಗಳೇನಿದೆಯಲ್ಲ, ಆ ಸೆಕ್ಷನ್ಗಳ ಅಡಿಯಲ್ಲಿ ಈ ರಾಜೀವ್ ಗೌಡ ಆರಾಮಾಗಿ ಜಾಮೀನನ್ನ ಪಡೆಯಬಹುದು. ಕಾನೂನಲ್ಲಿ ಇದಕ್ಕೂ ಅವಕಾಶ ಇದೆ. ಸೊ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋದ್ರ ಮಧ್ಯೆ ಈಗ ಈ ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಈ ಸೆಕ್ಷನ್ಗಳ ಅಡಿಯಲ್ಲಿ ಆತ 2 ದಿನದಲ್ಲಿ ಆಚೆ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂದ್ರೆ ಈಗ 14 ದಿನ ಜುಡಿಷಿಯಲ್ ಕಸ್ಟಡಿ ಇದೆ. ಮುಂದೆ ಆತನಿಗೆ ಈಸಿಯಾಗಿ ಜಾಮೀನು ಸಿಗುವಂತ ಸೆಕ್ಷನ್ಗಳನ್ನ ಹಾಕಿದ್ದಾರೆ ಎನ್ನುವಂಥದ್ದು ನಿಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ರಾಜೀವ್ ವಿರುದ್ಧ ಶಿಡ್ಲಘಟ್ಟ ಟೌನ್ ಠಾಣೆಯಲ್ಲಿ ದೂರು ದಾಖಲಾಯಿತು. ಬಿಎನ್ಎಸ್ ಕಾಯ್ದೆಯ ಪ್ರಕಾರ ರಾಜೀವ್ ವಿರುದ್ಧ ಎಫ್ಐಆರ್ ಆಯಿತು. ಧಮ್ಕಿ ವೀರನ ವಿರುದ್ಧ ಅತ್ಯಂತ ಸುಲಭದ ಸೆಕ್ಷನ್ಗಳನ್ನ ದಾಖಲು ಮಾಡಲಾಗಿದೆ. ಈತ ಈ ಸೆಕ್ಷನ್ಗಳ ಅಡಿಯಲ್ಲಿ ಸುಲಭವಾಗಿ ಜಾಮೀನನ್ನ ಪಡೆಯಬಹುದು. ಯಾವ್ಯಾವ ಸೆಕ್ಷನ್ಗಳನ್ನ ಹಾಕಲಾಗಿದೆ? ಬಿಎನ್ಎಸ್ 132ನೇ ಸೆಕ್ಷನ್. ಈ ಸೆಕ್ಷನ್ ಏನ್ ಹೇಳುತ್ತೆ? ಸರ್ಕಾರಿ ಅಧಿಕಾರಿಯ ಕೆಲಸಕ್ಕೆ ಅಡ್ಡಿಪಡಿಸುವುದು. ಈ ಕಾಯ್ದೆಯ ಅಡಿಯಲ್ಲಿ 2 ವರ್ಷಗಳ ಜೈಲು ಶಿಕ್ಷೆಯನ್ನ ನೀಡಬಹುದು. ಇನ್ನ ಬಿಎನ್ಎಸ್ 224ನೇ ಸೆಕ್ಷನ್. ಈ ಸೆಕ್ಷನ್ ಏನ್ ಹೇಳುತ್ತೆ? ಅಧಿಕಾರಿಗೆ ಕೆಲಸ ಮಾಡದಂತೆ ಬೆದರಿಕೆ ಹಾಕೋದು. ಇನ್ನ ಈ ಸೆಕ್ಷನ್ನ ಅಡಿಯಲ್ಲೂ ಕೂಡ 2 ವರ್ಷ ಜೈಲು ಶಿಕ್ಷೆ. ಬಿಎನ್ಎಸ್ 352 ಸಮಾಜದಲ್ಲಿ ಶಾಂತಿ ಭಂಗಕ್ಕೆ ಪ್ರಚೋದನೆಯನ್ನ ನೀಡುವಂತಹ ಕೆಲಸ. ಈ ಕಾಯ್ದೆಯ ಅಡಿಯಲ್ಲೂ 2 ವರ್ಷ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಕೆಲಸ ಆಗುತ್ತೆ. ಇನ್ನ ಬಿಎನ್ಎಸ್ 351 ಸಬ್ ಕ್ಲಾಸ್ 3 ಖಾಸಗಿ ವ್ಯಕ್ತಿಗೆ ಜೀವ ಬೆದರಿಕೆಯನ್ನ ಹಾಕುವುದು. ಈ ಸೆಕ್ಷನ್ ಅಡಿ ಸುಲಭಕ್ಕೆ ಜಾಮೀನು ಪಡಿಬಹುದು. ಅಪ್ಲೈ ಆಗಿರುವಂತಹ ಸೆಕ್ಷನ್ಗಳೇನಿದೆಯಲ್ಲ, ಆ ಸೆಕ್ಷನ್ಗಳ ಅಡಿಯಲ್ಲಿ ಈ ರಾಜೀವ್ ಗೌಡ ಆರಾಮಾಗಿ ಜಾಮೀನನ್ನ ಪಡೆಯಬಹುದು. ಕಾನೂನಲ್ಲಿ ಇದಕ್ಕೂ ಅವಕಾಶ ಇದೆ. ಸೊ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋದ್ರ ಮಧ್ಯೆ ಈಗ ಈ ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಈ ಸೆಕ್ಷನ್ಗಳ ಅಡಿಯಲ್ಲಿ ಆತ 2 ದಿನದಲ್ಲಿ ಆಚೆ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂದ್ರೆ ಈಗ 14 ದಿನ ಜುಡಿಷಿಯಲ್ ಕಸ್ಟಡಿ ಇದೆ. ಮುಂದೆ ಆತನಿಗೆ ಈಸಿಯಾಗಿ ಜಾಮೀನು ಸಿಗುವಂತ ಸೆಕ್ಷನ್ಗಳನ್ನ ಹಾಕಿದ್ದಾರೆ ಎನ್ನುವಂಥದ್ದು ನಿಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಇಡೀ ರಾಜ್ಯದಾದ್ಯಂತ ಚರ್ಚೆಯಾಗಿದ್ದ ಶಿಡ್ಲಘಟ್ಟದ ರಾಜೀವ್ ಗೌಡನ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕೊನೆಗೂ ಈ ಧಮ್ಕಿ ವೀರ ಸಿಕ್ಕಿ ಬಿದ್ದಿದ್ದಾನೆ. ಕಾಂಗ್ರೆಸ್ನ ಮಾಜಿ ನಾಯಕನಿಗೆ ಕೋರ್ಟ್ ಬಿಗ್ ಶಾಕ್ ಅನ್ನ ನೀಡಿದೆ. ಏನದು ನೋಡ್ಕೊಂಬನ್ನಿ. ಕೊನೆಗೂ ಸಿಕ್ಕಿಬಿದ್ದ ಶಿಡ್ಲಘಟ್ಟದ ರಾಜೀವ್ ಗೌಡ.
ಧಮಕಿ ಹಾಕಿದರೂ ಶೋಕಿಗೇನು ಕಮ್ಮಿ ಇಲ್ಲ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಜೀವ ಬೆದರಿಕೆ ಹಾಕಿದ್ದ ಆರೋಪಿ ರಾಜೀವ್ ಗೌಡನನ್ನ ಕೇರಳದಲ್ಲಿ ಬಂಧಿಸಲಾಗಿದೆ. ರಾಜೀವ್ ಗೌಡಗೆ ಆಶ್ರಯ ನೀಡಿದ ಬಿಸಿನೆಸ್ ಪಾರ್ಟ್ನರ್ ಮೈಕಲ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಮಾಹಿತಿ ಸಿಕ್ಕಿತು. ಆಮೇಲೆ ನಾವು ಕೇರಳ ಮಲಪ್ಪುರಂ ಡಿಸ್ಟಿಕ್ ಅಲ್ಲಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಫಸ್ಟ್ ಇಂದ ತುಂಬಾ ಎಫರ್ಟ್ಸ್ ಮಾಡಿದ್ದಾರೆ. ಸ್ವಲ್ಪ ಲೇಟ್ ಆಯಿತು, ಬಟ್ ಇಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಕಾರಣ ಬಗ್ಗೆ ಸ್ವಲ್ಪ ವಿಳಂಬ ಆಯಿತು. ಬಟ್ ನಮ್ಮ ಟೀಮ್ ಯಶಸ್ವಿಯಾಗಿದ್ದಾರೆ. ಅವರ ಮೇಲೆ ತುಂಬಾ ವಿಶ್ವಾಸ ಇತ್ತು. ಪ್ರಾಮಾಣಿಕ ಕೆಲಸ ಎಫರ್ಟ್ಸ್ ಮಾಡಿಕೊಂಡು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಯಶಸ್ವಿಯಾಗಿದ್ದಾರೆ. ಫಸ್ಟ್ ಬೆಂಗಳೂರು ಹೋಗಿದ್ದಾರೆ. ಆತರ ನಮ್ಗೆ ಒಂದು ಮಾಹಿತಿ ಸಿಕ್ಕಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ನಾವು ಅದೇ ದಾರಿಯಲ್ಲಿ ಹೋಗಿ ಎಲ್ಲ ಟ್ರೇಸ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅರೆಸ್ಟ್ ಆದ್ರೂ ಖುಷಿಯಲ್ಲಿದ್ದ ರಾಜೀವ್. ಧಮಕಿ ವೀರನನ್ನ ಕೇರಳದಲ್ಲಿ ಬಂಧಿಸಿದ ಪೊಲೀಸರು ನಿನ್ನೆಯೇ ಕರ್ನಾಟಕಕ್ಕೆ ಕರೆತಂದಿದ್ರು. ಇಂದು ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ಯಲಾಯಿತು. ಆಗ ಸಾಹೇಬ್ರು ಖುಷಿಯಲ್ಲೇ ಬಂದ್ರು. ಅಭಿಮಾನಿಗಳತ್ತ ಕೈ ಬೀಸಿದ. ರಾಜೀವ್ ಗೌಡಗೆ 14 ದಿನ ನ್ಯಾಯಾಂಗ ಬಂಧನ. ಧಮಕಿ ಹಾಕಿದ್ದ ರಾಜೀವ್ ಗೌಡನ ಬೇಲ್ ಅರ್ಜಿ ವಜಾ ಆಗಿದೆ. ಬರೋಬ್ಬರಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಇನ್ನು ರಾಜೀವ್ ಗೌಡಗೆ ಆಶ್ರಯ ನೀಡಿದ್ದ ಉದ್ಯಮಿ ಮೈಕಲ್ಗೆ ಜಾಮೀನು ನೀಡಲಾಗಿದೆ. ಅಧಿಕಾರಿಗಳಿಗೆ ತೊಂದರೆ ಕೊಟ್ಟರೆ ಕ್ರಮ ಆಗುತ್ತದೆ. ಮಾಹಿತಿ ಅದೇ ಅವ್ರು ಪರ್ಮಿಷನ್ ತಗೊಂಡಿಲ್ಲ ಅಂತ ಮಾಹಿತಿ ಕೊಟ್ಟಿದ್ರು. ಬರೀ ಒಂದು ಸರ್ಕಲ್ ನಲ್ಲಿ ಅವರು ಏನೋ ಬೋರ್ಡ್ ತೆಗೆದ್ರು. ತಮ್ಮ ಎಲ್ಲರಿಗೂ ಗೊತ್ತಿದೆ ಏನಾಗಿದೆ, ಅವರು ಯಾವ ತರ ಮಾತಾಡಿದ್ದಾರೆ. ಅವ್ರ ಮೇಲೆ ತುಂಬಾ ಸೀರಿಯಸ್ ಆಕ್ಷನ್ ಪಾಟೀಲಿಂದ ಆಗಿದೆ. ಸರ್ಕಾರದಿಂದ ತುಂಬಾ ಸೀರಿಯಸ್. ರಾಜೀವ್ ಗೌಡ ಅವಿತಿದ್ದ ಜಾಗ ಪತ್ತೆ. ಕೆಎಎಸ್ ಅಧಿಕಾರಿಗೆ ನಿಂದಿಸಿ ರಾಜೀವ್ ಗೌಡ ಎಸ್ಕೇಪ್ ಆಗಿ ಮಂಗಳೂರಲ್ಲಿ ಅಡಗಿದ್ದ. ಪಚ್ಚನಾಡಿಯ ಜೇಕ್ ಇಕೋ ಡಿಸೈನ್ ಸ್ಟೋರ್ನಲ್ಲಿ 4 ದಿನ ಅವಿತುಕೊಂಡಿದ್ದ. ಆದ್ರೆ ನಸೀಬು ಕೆಟ್ಟು ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಡೀ ರಾಜ್ಯದಾದ್ಯಂತ ಚರ್ಚೆಯಾಗಿದ್ದ ಶಿಡ್ಲಘಟ್ಟದ ರಾಜೀವ್ ಗೌಡನ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕೊನೆಗೂ ಈ ಧಮಕಿ ವೀರ ಸಿಕ್ಕಿಬಿದ್ದಿದ್ದಾನೆ. ಕಾಂಗ್ರೆಸ್ನ ಮಾಜಿ ನಾಯಕನಿಗೆ ಕೋರ್ಟ್ ಬಿಗ್ ಶಾಕ್ ಅನ್ನ ನೀಡಿದೆ. ಏನದು ನೋಡ್ಕೊಂಬನ್ನಿ. ಕೊನೆಗೂ ಸಿಕ್ಕಿಬಿದ್ದ ಶಿಡ್ಲಘಟ್ಟದ ರಾಜೀವ್ ಗೌಡ. ಧಮಕಿ ಹಾಕಿದರೂ ಶೋಕಿಗೇನು ಕಮ್ಮಿ ಇಲ್ಲ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಜೀವ ಬೆದರಿಕೆ ಹಾಕಿದ್ದ ಆರೋಪಿ ರಾಜೀವ್ ಗೌಡನನ್ನ ಕೇರಳದಲ್ಲಿ ಬಂಧಿಸಲಾಗಿದೆ. ರಾಜೀವ್ ಗೌಡಗೆ ಆಶ್ರಯ ನೀಡಿದ್ದ ಬಿಸಿನೆಸ್ ಪಾರ್ಟ್ನರ್ ಮೈಕಲ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಮಾಹಿತಿ ಸಿಕ್ಕಿತು. ಆಮೇಲೆ ನಾವು ಕೇರಳ ಮಲಪ್ಪುರಂ ಡಿಸ್ಟಿಕ್ ಅಲ್ಲಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಫಸ್ಟ್ ಇಂದ ತುಂಬಾ ಎಫರ್ಟ್ಸ್ ಮಾಡಿದ್ದಾರೆ. ಸ್ವಲ್ಪ ಲೇಟ್ ಆಯಿತು, ಬಟ್ ಇಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಕಾರಣ ಬಗ್ಗೆ ಸ್ವಲ್ಪ ವಿಳಂಬ ಆಯಿತು. ಬಟ್ ನಮ್ಮ ಟೀಮ್ ಯಶಸ್ವಿಯಾಗಿದ್ದಾರೆ. ಅವರ ಮೇಲೆ ತುಂಬಾ ವಿಶ್ವಾಸ ಇತ್ತು. ಪ್ರಾಮಾಣಿಕ ಕೆಲಸ ಎಫರ್ಟ್ಸ್ ಮಾಡಿಕೊಂಡು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಯಶಸ್ವಿಯಾಗಿದ್ದಾರೆ. ಫಸ್ಟ್ ಬೆಂಗಳೂರು ಹೋಗಿದ್ದಾರೆ. ಆತರ ನಮ್ಗೆ ಒಂದು ಮಾಹಿತಿ ಸಿಕ್ಕಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ನಾವು ಅದೇ ದಾರಿಯಲ್ಲಿ ಹೋಗಿ ಎಲ್ಲ ಟ್ರೇಸ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದೀವಿ.